ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಷ್ಟಕ್ಕೆ ಈ ಸೌಂದರ್ಯ ಸೋಲೊಪ್ಕೊಳ್ಳಲ್ಲ. ಈ ಮನೆಯವ್ರ ಮೇಲಿರೋ ನನ್ನ ದ್ವೇಷನ ತೀರಿಸ್ಕೋತೀನಿ. ಅದೇ ಕಾರಣಕ್ಕೂ ಈ ಮನೆಯವರು ಯಾರು ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡಲ್ಲ. ಚಿರು ಜೀವನ ಹಾಳು ಮಾಡೋದಕ್ಕೆ ಒಂದು ಬ್ರಹ್ಮಾಸ್ತ್ರನೇ ಇಟ್ಕೊಂಡಿದ್ದೀನಿ. ಅದನ್ನು ಉಪಯೋಗಿಸೋ ಸಮಯ ಈಗ ಬಂತು. ನೋಡ್ತಾ ಇರೋದಿಪ್ಪ, ನಿನ್ನ ಜೀವನನ ನಾನು ಹೇಗೆ ಹಾಳು ಮಾಡ್ತೀನಿ. ನಿನ್ನ ಚಿರುನ ಪರ್ಮನೆಂಟ್ ಆಗಿ ದೂರ ಮಾಡ್ತಾನೆ. ಏನಿದು? ಅದು ಮಾವ ಇದು ಚಿರು ದೀಪಗೆ ಡಿವೋರ್ಸ್ ಕೊಡ್ಸೋಣ ಅಂತ ಹೆದರ್ಸೋಣ ಅಂತ ಸುಮ್ಮನೆ ತಂದಿಟ್ಕೊಂಡಿದ್ದೆ. ಹೆದರ್ಸೋಕ? ಯಾಕೆ ಹೆದರ್ಸ್ಬೇಕು? ಅಲ್ಲ, ಹಾಗೆ ಹೆದರ್ಸಿದ್ರೆ ಚಿರು ದೀಪನ್ನ ಆದಷ್ಟು ಬೇಗ ಮನೆ ಕರ್ಕೊಂಡ್ ಬರ್ತಾನೆ ಅಂತ ಅಷ್ಟೇ. ಇದೆಲ್ಲ ಸುಮ್ಮನೆ ನಾಟಕ ಮಾವ. ಅದೇ ಎಷ್ಟೊತ್ತು ನೀನು ಮಾತಾಡ್ತಲ್ಲ. ನಾನ ಏನ್ ಮಾತಾಡ್ದೆ? ಏನ್ ಮಾತಾಡ್ಲಿಲ್ವಲ್ಲ? ನೀನು ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ದಾನೆಲ್ಲ ನಾನು ಕೇಳಿಸ್ಕೊಟ್ಟೆ. ಏನ್ ಕೇಳಿಸ್ಕೊಂಡ್ರಿ? ನೀವೇನೋ ತಪ್ಪಾಗಿ ಕೇಳಿಸ್ಕೊಂಡಿದ್ದೀರಾ ಅನ್ಸುತ್ತೆ. ನಾನ್ ಯಾವತ್ತೇ ಆಗ್ಲಿ ಈ ಮನೆಗೆ ಒಳ್ಳೇದನ್ನೇ ಬಯಸೋಳಲ್ವಾ ಮಾವ? ಅದು ನಿಮ್ಗೂ ಗೊತ್ತಲ್ಲ. ಮುಚ್ಚು ಬಾಯ್. ಇಷ್ಟು ದಿನ ನಿನ್ ಮನಸ್ಸಲ್ಲಿ ನಮ್ಮ ಮನೆಯವ್ರ ಬಗ್ಗೆ ಪ್ರೀತಿ ಗೌರವ ಇದೆ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನಿನ್ನ ಮನಸ್ಸಲ್ಲಿ ಇರೋದು ಪ್ರೀತಿ ಗೌರವ ಅಲ್ಲ, ದ್ವೇಷ ಅನ್ನೋದು ಗೊತ್ತಾಯ್ತು. ಚಿರುಗೋಸ್ಕರ ತನ್ನ ತಾಯಿ ತರನೇ ತ್ಯಾಗ ಮಾಡಿರೋ ಮಹಾ ತ್ಯಾಗಿ ಅನ್ಕೊಂಡಿದ್ದೆ. ತ್ಯಾಗಿ ಅಲ್ಲ, ಮೋಸಗಾತಿ ಅಂತ ಇವತ್ತು ಗೊತ್ತಾಯ್ತು. ನಮ್ಮ ಮನೆಗೆ ಸೊಸೆಯಾಗಿ ಬಂದಿರೋ ಮಹಾಲಕ್ಷ್ಮಿ ನೀನು ಅಂದ್ಕೊಂಡಿದ್ದೆ. ಈ ಮನೆನ ಬೆಳಗ್ತಿ ಅಂತ ಕನ್ಸ್ಕೊಂಡಿದ್ದೆ. ಆದ್ರೆ ಈ ರೀತಿ ದ್ರೋಹ ಮಾಡ್ತೀಯ ಅಂತ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ನೀನು ನಮ್ಮ ಮೇಲೆ ಬಂದಿದ್ಯಾ ಅಂದ್ರೆ ನನ್ ಕೈಗಳು ನಂಬಕ್ ಆಗ್ತಾ ಇಲ್ಲ. ಏನೋ ನಿನಗೆ ಎಲ್ಲರನ್ನ ಕಂಟ್ರೋಲ್ ಇಟ್ಕೋಬೇಕು ಅನ್ನೋ ಆಸೆ, ಡಾಮಿನೇಟೆಡ್ ಆಗಿರ್ಬೇಕು ಅನ್ನೋ ಬಯಕೆ ಅಂತ